ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಪೇಪರ್ 2 ಆಗಿರ್ತಕ್ಕಂತಹ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಬನ್ನಿ. ಇದು 2022ರ ಒಂದು ಪ್ರಶ್ನೆ ಪತ್ರಿಕೆಯಾಗಿದ್ದು ಮೊದಲ ಒಂದು 31ರಿಂದ 38ನೇ ಪ್ರಶ್ನೆಗಳು ಪ್ಯಾಸೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರುತ್ತವೆ. ಸೊ ಈ ರೀತಿ ಪ್ಯಾಸೇಜ್ ಕೊಟ್ಟಿದ್ದು ಕೆಳಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳನ್ನು ಓದಿಕೊಂಡು ಪ್ಯಾಸೇಜ್ನಲ್ಲಿ ಉತ್ತರ ಇರುತ್ತೆ, ಅದನ್ನು ಹುಡುಕಿಕೊಂಡು ಬರೀಬೇಕು. 31ನೇ ಪ್ರಶ್ನೆ, ಚೂಸ್ ದ ವರ್ಡ್ ವಿಚ್ ಮೀನ್ಸ್ ಕ್ಯೂರಲ್ ಅಂತ ಇದೆ. ಸೊ ಇಲ್ಲಿ ಕ್ಯೂರಲ್ ಅಂದರೆ ಏನು ಅಂತ ಅರ್ಥ. ಸೊ 1ನೇ ಆಪ್ಷನ್ ಡಿಸ್ಪ್ಯೂಟ್, 2ನೇದು ರಿವೀಲ್, 3ನೇದು ಕನ್ಫ್ಯೂಸ್, 4ನೇದು ರೆಫ್ಯೂಸ್ ಅಂತ ಅರ್ಥ. ಸೊ ಇಲ್ಲಿ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ. ಏನಂತ ಅಂತಂದರೆ ಕ್ಯೂರಲ್ ಮೀನ್ಸ್ ಅಂತಂದರೆ ಏನು ಅಂತ ಅರ್ಥ. ಸೊ ಕ್ಯೂರಲ್ ವಿಚ್ ಮೀನ್ಸ್ ಅಂತಂದರೆ ಇದರ ಅರ್ಥ ಡಿಸ್ಪ್ಯೂಟ್ ಅಂತ ಅರ್ಥ. ಕ್ಯೂರಲ್ ಮೀನ್ಸ್ ಅಂದರೆ ಡಿಸ್ಪ್ಯೂಟ್ ಅಂತ ಅರ್ಥ. 32ನೇ ಪ್ರಶ್ನೆ, ದ ಕಾರ್ಟ್ಮ್ಯಾನ್ ಸ್ಟಾಪ್ಡ್ ಫಾರ್ ದಿಸ್ ಮೀಲ್. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದ ಸೆಂಟೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಂಡರ್ಲೈನ್ ಅಂತಂದರೆ ಗೆರೆ ಎಳೆದ ಪದ. ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ಏನಾಗಿದೆ ಅಂತ ಅರ್ಥ. ವರ್ಬ್ ಆಗಿದೆ. ವರ್ಬ್ ಅಂದರೆ ಕ್ರಿಯಾಪದ, ಅಡ್ಜೆಕ್ಟಿವ್ ಅಂದರೆ ವಿಶೇಷಣ, ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಅಂತ ಅರ್ಥ. ಸೊ ಇಲ್ಲಿ ನೌನ್ ಅಂತಂದರೆ ಮೀಲ್ ಅಂದರೆ ಏನು, ಊಟ. ಸೊ ಹಾಗಾಗಿ ಸರಿಯಾದ ಉತ್ತರವೆಂದರೆ ಮೀಲ್ ಅನ್ನೋದು ಊಟ ಅನ್ನೋದು ಇದೊಂದು ನಾಮಪದ. ಹಾಗಾಗಿ ಸರಿಯಾದ ಉತ್ತರ ನೌನ್ ಅಂತ ಸರಿಯಾದ ಉತ್ತರ. 33ನೇ ಪ್ರಶ್ನೆ, ದ ಕಾರ್ಟ್ಮ್ಯಾನ್ ಡಿಮ್ಯಾಂಡೆಡ್ ₹20 ಆನ್ ರೀಚಿಂಗ್ ದ ವಿಲೇಜ್ ಆ್ಯಸ್. ಅಂದರೆ ಸೊ ಆಪ್ಷನ್ನಲ್ಲಿ ಹಿ ಫೆಲ್ಟ್ ದ್ಯಾಟ್, 3ನೇ ಆಪ್ಷನ್, ಹಿ ಫೆಲ್ಟ್ ದ್ಯಾಟ್ ದ ಟ್ರಾವೆಲರ್ ಹ್ಯಾಡ್ ಟು ಪೇ ಫಾರ್ ದ ರೈಡ್ ಆ್ಯಂಡ್ ದ ಶೇಡ್ ದ ಟ್ರಾವೆಲರ್ ಹ್ಯಾಡ್ ರಿಸೀವ್ಡ್ ಫ್ರಾಮ್ ದ ಕಾರ್ಟ್ ಅಂತ ಇದು ಸರಿಯಾದ ಉತ್ತರ. 34ನೇ ಪ್ರಶ್ನೆ, ದ ಹೆಡ್ಮ್ಯಾನ್ ಟೋಲ್ಡ್ ದ ಟ್ರಾವೆಲರ್ ಟು ಸ್ಟ್ಯಾಂಡ್ ಇನ್ ದಿ ಮಿಡಲ್ ಆಫ್ ದಿ ರೋಡ್ ಹೋಲ್ಡಿಂಗ್ ಅ ₹10 ನೋಟ್ ಇನ್ ಹೀಸ್ ಹ್ಯಾಂಡ್ ಆ್ಯಂಡ್ ಸೇಡ್ ಗೋ ಟೇಕ್ ಬೋತ್ ದ ನೋಟ್ಸ್ ಅನ್ನೋದು ಸರಿಯಾದ ಉತ್ತರ. 35ನೇ ಪ್ರಶ್ನೆ, ದ ಟ್ರಾವೆಲರ್ ವಾಂಟೆಡ್ ಅ ಲಿಫ್ಟ್ ಬಿಕಾಸ್. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಯಾಕೆ ಅವನು ಟ್ರಾವೆಲರ್ ವಾಂಟೆಡ್ ಅ ಲಿಫ್ಟ್ ತೊಗೊಂಡ ಅಂತಂದರೆ ಹಿ ವಾಸ್ ಟಯರ್ಡ್. ಇದು ಸರಿಯಾದ ಉತ್ತರ. 36ನೇ ಪ್ರಶ್ನೆ, ದ ಕಾರ್ಟ್ಮ್ಯಾನ್ ಅಗ್ರೀಡ್ ಟು ಟೇಕ್ ದ ಟ್ರಾವೆಲರ್ ಬಿಕಾಸ್. ದ ಕಾರ್ಟ್ಮ್ಯಾನ್ ಅಗ್ರೀಡ್ ಟು ಟೇಕ್ ದ ಟ್ರಾವೆಲರ್ ಬಿಕಾಸ್ ಅಂದರೆ ದ ಟ್ರಾವೆಲರ್ ಅಗ್ರೀಡ್ ಟು ಪೇ ₹10. ಸೊ ಸರಿಯಾದ ಉತ್ತರ. ದ ಕಾರ್ಟ್ಮ್ಯಾನ್ ಯಾಕೆ ಒಪ್ಕೊಂಡ ಟ್ರಾವೆಲರ್ನ ತೊಗೊಳಕ್ಕೆ ಅಂತಂತಂದರೆ ಅವನು ₹10 ಕೊಡ್ತೀನಿ ಅಂತ ಹೇಳ್ದ. ಸೊ ಆ ಕಾರಣಕ್ಕಾಗಿ ಪೇ ಮಾಡ್ತೀನಿ ಅಂತಂದು ಆತ ತೊಗೊಂಡ. ದ ಟ್ರಾವೆಲರ್ ರೆಫ್ಯೂಸ್ ಟು ಪೇ ₹20 ಆ್ಯಸ್ ಫೇರ್ ಬಿಕಾಸ್ ಅಂತ ಇದೆ. ಹಿ ಹ್ಯಾಡ್ ಅಗ್ರೀಡ್ ಟು ಪೇ ಓನ್ಲಿ ₹10. ಸೊ ದ ಟ್ರಾವೆಲರ್ ರೆಫ್ಯೂಸ್ ಟು ಪೇ ₹20 ಆ್ಯಸ್ ಫೇರ್ ಬಿಕಾಸ್ ₹20 ತೊಗೊಳಕ್ಕೆ ಯಾಕೆ ತಿರಸ್ಕಾರ ಮಾಡಿದ ಅಂದರೆ ಹಿ ಹ್ಯಾಡ್ ಅಗ್ರೀಡ್ ಟು ಪೇ ಓನ್ಲಿ ₹10. ಅವನು ₹10 ತೊಗೊಳಕ್ಕೆ ಒಪ್ಕೊಂಡಿದ್ದ. ಸೊ ಹಾಗಾಗಿ ₹20 ತೊಗೊಳಕ್ಕೆ ತಿರಸ್ಕಾರ ಮಾಡಿದ. ದ ಅಪೋಸಿಟ್ ಫಾರ್ ದ ವರ್ಡ್ ರೆಫ್ಯೂಸ್ ಅಂದರೆ ತಿರಸ್ಕಾರ, ಅಕ್ಸೆಪ್ಟ್ ಅಂತಂತಂದರೆ ಒಪ್ಪಿಕೊಳ್ಳುವುದು. ಸೊ ಹಾಗಾಗಿ ಸರಿಯಾದ ಉತ್ತರ ಅಕ್ಸೆಪ್ಟ್ ಅಂತ ಅರ್ಥ. ಮುಂದಿನ ಒಂದು ಪ್ರಶ್ನೆ, ಇದು ಪದ್ಯ ಭಾಗಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ಇಲ್ಲಿ ದ ಪೋಯೆಟ್ ಡಸ್ ನಾಟ್ ವಾಂಟ್ ಟು ಬಿ ಏನೈತಿ, ದ ಪೋಯೆಟ್ ಡಸ್ ನಾಟ್ ವಾಂಟ್ ಟು ಬಿ ರಿಚ್ ಆ್ಯಂಡ್ ಫೇಮಸ್. ಇದು ಸರಿಯಾದ ಉತ್ತರ. ದ ಲಸ್ಟ್ ಆಫ್ ಫೇಮ್ ಸರಿಯಾದ ಉತ್ತರ ವ್ಯಾನಿಷಸ್. ಇನ್ ದಿಸ್ ಪೋಯಮ್ ದ ವರ್ಡ್ ಲಿಬರ್ಟಿ ರೆಫರ್ಸ್ ಟು. ಲಿಬರ್ಟಿ ಏನು ಹೇಳುತ್ತೆ ಅಂತಂದರೆ ಸ್ವಾತಂತ್ರ್ಯ, ಫ್ರೀಡಮನ್ನು ಹೇಳುತ್ತೆ. ನೆಕ್ಸ್ಟ್, ದ ಪೋಯೆಟ್ ಸೇಸ್ ಲವ್ ಐ ಲಾಫ್ ಟು ಸ್ಕಾರ್ನ್. ದಿಸ್ ಈಸ್ ಬಿಕಾಸ್ ಸಿ ಡಸ್ ನಾಟ್ ಬಿಲೀವ್ ಇನ್ ಲವ್. ಸರಿಯಾದ ಉತ್ತರ.
ದ ವರ್ಡ್ ಇನ್ ದ ಪೊಯಮ್ ವಿಚ್ ಮೀನ್ಸ್ ಹ್ಯಾಪ್ನಿಂಗ್ ಕ್ವಿಕ್ಲಿ ಅಂದರೆ ಇದು ಅರ್ಥ ಏನಂದರೆ ಸ್ವಿಫ್ಟ್ ಅರ್ಥ. ದ ರೈಮ್ ಸ್ಕೀಮ್ ಆಫ್ ದಿ ಪೊಯಮ್ ಈಸ್ ಎ ಬಿ ಥರ್ಡ್ ಆನ್ಸರ್. ದ ಫಿಗರ್ ಆಫ್ ಸ್ಪೀಚ್ ಎಂಪ್ಲಾಯ್ಡ್ ಇನ್ ದಿ ಲೈನ್ ಇನ್ ಲೈಫ್ ಆ್ಯಂಡ್ ಡೆತ್ ಆ್ಯಂಡ್ ಚೇಂಜ್ಲೆಸ್ ಸೋಲ್ ಈಸ್ ಪರ್ಸಾನಿಫಿಕೇಶನ್ ಇಸ್ ರೈಟ್ ಆನ್ಸರ್. 46ನೇ ಪ್ರಶ್ನೆ. ಮೈ ಬ್ರದರ್ ಈಸ್ ಅ ಟ್ಯಾಲೆಂಟೆಡ್ ಸಿತಾರ್ ಪ್ಲೇಯರ್ ಆ್ಯಂಡ್ ಹ್ಯಾಸ್ ಅ ಮೆಲೋಡಿಯಸ್ ವಾಯ್ಸ್ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಎ ಅನ್ನೋದನ್ನು ಯಾಕೆ ಬಳಸ್ತೀವಿ ಅಂತಂದರೆ ಎ ಅನ್ನೋದನ್ನು ಓನ್ಲಿ ಆ್ಯನ್ ಅನ್ನೋದನ್ನು ಸ್ವರಗಳಿಗೆ ಓವೆಲ್ಸ್ಗಳಿಗೆ ಬಳಸಿದ್ರೆ ವ್ಯಂಜನಾಕ್ಷರಗಳಿಗೆ ನಾವು ಎ ಅನ್ನೋದನ್ನು ಅಕ್ಷರನ ಬಳಸ್ತೀವಿ. ಸೊ ಹಾಗೆ ಇದು ಎ. 47ನೇ ಪ್ರಶ್ನೆ. ಹೇಮಂತ್ ಓಪನ್ ದ ಗ್ಯಾರೇಜ್. ಇಲ್ಲಿ ಯಾವುದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ ಆಗುತ್ತೆ ಅಂತಂದರೆ ಹೇಮಂತ್ ಓಪನ್ ದ ಗ್ಯಾರೇಜ್ ಆ್ಯಂಡ್ ಟುಕ್ ಹೀಸ್ ಥಿಂಗ್ಸ್ ಔಟ್ ಆ್ಯಂಡ್ ಅನ್ನೋದು ಸರಿಯಾದ ಉತ್ತರ. ದ ಸೈಕ್ಲೋನ್ ಕಾಸ್ಡ್ ಡ್ಯಾಶ್ ಡ್ಯಾಮೇಜ್ ಟು ದಿ ಸಿಟಿ. ಸೊ ಸರಿಯಾದ ಉತ್ತರ ಅಂದರೆ ಎಕ್ಸ್ಟೆನ್ಸಿವ್, ಇದು ಸರಿಯಾದ ಉತ್ತರ. ಮಿಸ್ಟರ್ ಲತಾ ಈಸ್ ಅ ಟೀಚರ್. ಸಿ ಇಲ್ಲಿ ಹಿ ಸಿ ಇಟ್ಟಿದ್ದಲ್ಲಿ ಈಸ್ ಅನ್ನೋದು ಬಳಸಬೇಕು. ಸಿಂಗ್ಯುಲರ್ ವರ್ಡ್ಗಳನ್ನು ಈಸ್, ಪ್ಲೂರಲ್ ವರ್ಡ್ಸ್ಗಳಿದ್ದಲ್ಲಿ ಆರ್ ಅನ್ನೋದು ಬಳಸಬೇಕು. ಸೊ ಹಾಗಾಗಿ ಸರಿಯಾದ ಉತ್ತರ ಅಂದರೆ ಸಿ ಈಸ್ ಟೀಚಿಂಗ್ ದ ಕ್ಲಾಸ್ ನಾವ್ ಅನ್ನೋದು ಸರಿಯಾದ ಉತ್ತರ ಈಸ್. ಇಫ್ ಬ್ರೇಕ್ ಡೌನ್ ಮೀನ್ಸ್ ಸ್ಟಾಪ್ ವರ್ಕಿಂಗ್. ದ ವರ್ಡ್ ಬ್ರೇಕ್ ಮೀನ್ಸ್ ಎಂಟರ್ ಇಲ್ಲಿಗಲಿ ಇಸ್ ರೈಟ್ ಆನ್ಸರ್. ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಇನ್ ಕ್ಲಾಸ್ ರೂಮ್ ಫೆಸಿಲಿಟೇಟ್ ಅಂದರೆ ಮೂರನೇ ಒಂದು ಇದು ಒಂದನೇ ಆಪ್ಷನು ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ ಚಿಲ್ಡ್ರನ್, ಎರಡನೇದು ಪ್ಯಾಸಿವ್ ಪಾರ್ಟಿಸಿಪೇಷನ್, ಮೂರನೇದು ಇಂಟ್ರ್ಯಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಇದು ಸರಿಯಾದ ಉತ್ತರ. 52ನೇ ಪ್ರಶ್ನೆ. ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸಸ್ ಆನ್. ಒಂದನೇ ಆಪ್ಷನ್ ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್, ಎರಡನೇದು ದ ರೋಲ್ ಇಮಿಟೇಷನ್, ಮೂರನೇದು ಮೆಮೊರೈಸಿಂಗ್ ಗ್ರಾಮರ್ ರೂಲ್ಸ್, ನಾಲ್ಕನೇದು ದ ಡಾಮಿನೆಂಟ್ ರೋಲ್ ಆಫ್ ದ ಟೀಚರ್ ಇನ್ ದ ಕ್ಲಾಸ್ ರೂಮ್. ಸೊ ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸ್ ಅಂದರೆ ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅವರನ್ನು ಎಂಗೇಜ್ ಮಾಡುತ್ತೆ ಲರ್ನರ್ಸನ್ನು. ಸಿ ಸ್ಟ್ಯಾಂಡ್ಸ್ ಫಾರ್ ಅಂದರೆ ಒಂದನೇದು ಕಾಂಪ್ರಿಹೆನ್ಸಿವ್ ಕಂಟಿನ್ಯೂಯಸ್ ಇವ್ಯಾಲ್ಯುವೇಷನ್, ಎರಡನೇದು ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್, ಮೂರನೇದು ಕಾಮನ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್, ನಾಲ್ಕನೇದು ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಎಕ್ಸಾಮಿನೇಷನ್. ಸೊ ಸರಿಯಾದ ಉತ್ತರವೆಂದರೆ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್, ಇದು ಸರಿಯಾದ ಉತ್ತರ. 56ನೇ ಪ್ರಶ್ನೆ. Classroom transition in a language class should focus on the development of the receptive skills before the development of the productive skills. This statement is ಅಂದರೆ ಇದು ಕರೆಕ್ಟು. ಒಂದನೇದು ಆಪ್ಷನ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ಎರಡನೇದು ಪಾರ್ಷಿಯಲಿ ಕರೆಕ್ಟ್, ಭಾಗಶಃ ಕರೆಕ್ಟ್ ಆಗಿರ್ಬೋದು, ಮೂರನೇದು ನಾಟ್ ಕರೆಕ್ಟ್, ನಾಲ್ಕನೇದು ಅಬ್ಸಲ್ಯೂಟ್ಲಿ ನಾಟ್ ಕರೆಕ್ಟ್, ತಪ್ಪು ಅಂತ ಅರ್ಥ. ಸೊ ಇದು ಒಂದನೇ ಆಪ್ಷನ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಕ್ಲಾಸ್ ರೂಮ್ ಟ್ರಾನ್ಸಿಷನ್ ಲ್ಯಾಂಗ್ವೇಜ್ ಕ್ಲಾಸ್ ಶುಡ್ ಬಿ ಫೋಕಸ್ ಆನ್ ಡೆವಲಪ್ಮೆಂಟ್ ಆಫ್ ದಿ ರೆಸ್ಪೆಕ್ಟಿವ್ ಸ್ಕಿಲ್ಸ್ ಬಿಫೋರ್ ದ ಡೆವಲಪ್ಮೆಂಟ್ ಆಫ್ ದಿ ಪ್ರೊಡಕ್ಟಿವ್ ಸ್ಕಿಲ್ಸ್. ದಿಸ್ ಇಸ್ ಅ ಸ್ಟೇಟ್ಮೆಂಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. 55ನೇ ಪ್ರಶ್ನೆ. ವೆನ್ ಅ ಟೀಚರ್ ಯೂಸ್ ರಿಲೇಯ in the language class, it means that she is bringing ಒಂದನೇ ಆಪ್ಷನ್ ರಿಯಲ್ ಲೈಫ್ ಸಿಚುವೇಶನ್ ಟು ಕಮ್ಯುನಿಕೇಟ್, ಎರಡನೇದು ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಆ್ಯಂಡ್ ಒಬ್ಜೆಕ್ಟಿವ್ಸ್ ಫಾರ್ ಅಚೀವ್ಮೆಂಟ್ಸ್, ಮೂರನೇದು ರಿಯಲ್ ಆಬ್ಜೆಕ್ಟ್ಸ್ ಆ್ಯಸ್ ಟೀಚಿಂಗ್ ಏಡ್ಸ್, ನಾಲ್ಕನೇದು ರಿಯಲ್ ಆ್ಯಕ್ಟಿವಿಟೀಸ್ ಫಾರ್ ಸ್ಟೂಡೆಂಟ್ ಲೆವೆಲ್. ಸರಿಯಾದ ಉತ್ತರವೆಂದರೆ ರಿಯಲ್ ಆಬ್ಜೆಕ್ಟ್ಸ್ ಆ್ಯಂಡ್ ಟೀಚಿಂಗ್ ಏಡ್ಸ್ ಅನ್ನೋದು ಸರಿಯಾದ ಉತ್ತರ. 56ನೇ ಪ್ರಶ್ನೆ. ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್
ದ ಅಪ್ರೋಚ್ ಆಫ್ ಒಂದನೇದು ಟ್ರಾನ್ಸ್ಲೇಷನ್ ಮೆಥಡ್, ಎರಡನೇದು ರೋಟ್ ಲರ್ನಿಂಗ್, ಮೂರನೇದು ರೆಮಿಡಿಯಲ್ ಟೀಚಿಂಗ್, ನಾಲ್ಕನೇದು ಟಾಸ್ಕ್ ಬೇಸ್ಡ್ ಲರ್ನಿಂಗ್. ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್ ಆಫ್ ಅಂದರೆ ಟಾಸ್ಕ್ ಬೇಸ್ಡ್ ಲರ್ನಿಂಗ್. 57ನೇ ಪ್ರಶ್ನೆ, ದ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಈಸ್ ಇಂಟ್ರೊಡ್ಯೂಸ್ ನ್ಯೂ ಲ್ಯಾಂಗ್ವೇಜ್ ಐಟಮ್ಸ್, ಎರಡನೇದು ಟೆಸ್ಟ್ ರೀಸೆಂಟ್ಲಿ ಟಾಟ್ ಐಟಮ್ಸ್, ಮೂರನೇದು ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಡ್, ನಾಲ್ಕನೇದು ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ಲರ್ನ್ ಟು ರೇನ್ಫೋರ್ಸ್. ಸೊ ಸರಿಯಾದ ಉತ್ತರವೆಂದರೆ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಡ್ ಅನ್ನೋದು. 58ನೇ ಪ್ರಶ್ನೆ, ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಸ್ನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್ ಒಂದನೇದು ಲಿಸ್ನಿಂಗ್ ಸ್ಕಿಲ್, ಎರಡನೇದು ರೈಟಿಂಗ್ ಸ್ಕಿಲ್, ಮೂರನೇದು ರೆಫರೆನ್ಸ್ ಸ್ಕಿಲ್, ನಾಲ್ಕನೇದು ಸ್ಪೀಕಿಂಗ್ ಸ್ಕಿಲ್. ಸೊ ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಸ್ನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್ ರೆಫರೆನ್ಸ್ ಸ್ಕಿಲ್. 59ನೇ ಪ್ರಶ್ನೆ, ಇನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ CBL ಸ್ಟ್ಯಾಂಡ್ಸ್ ಫಾರ್ ಒಂದನೇದು ಕಾಂಪಿಟೆನ್ಸಿ ಬೇಸ್ಡ್ ಲರ್ನರ್, ಎರಡನೇದು ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್, ಮೂರನೇದು ಚೈಲ್ಡ್ ಬೇಸ್ಡ್ ಲರ್ನಿಂಗ್, ನಾಲ್ಕನೇದು ಸೆಂಟರ್ ಬೇಸ್ಡ್ ಲರ್ನಿಂಗ್. ಸೊ ಸರಿಯಾದ ಉತ್ತರವೆಂದರೆ ಕಾಂಪಿಟೆನ್ಸ್ ಬೇಸ್ಡ್ ಲರ್ನಿಂಗ್. 60ನೇ ಪ್ರಶ್ನೆ, ಚೂಸ್ ದ ಆಡಿಯೋ ವಿಜುವಲ್ ಏಡ್ ಫ್ರಾಮ್ ದ ಗಿವನ್ ಆಪ್ಷನ್ಸ್. ಆಡಿಯೋ ವಿಜುವಲ್ ಅಂತಂತಂದರೆ ಕೇಳುವಂಥದ್ದು ಮತ್ತು ನೋಡುವಂಥದ್ದು. ಬ್ಲ್ಯಾಕ್ ಬೋರ್ಡನ್ನು ನಾವು ನೋಡಬಹುದು, ಚಾರ್ಟ್ಸನ್ನು ನೋಡಬಹುದು, ಫ್ಲ್ಯಾಶ್ ಕಾರ್ಡ್ಸನ್ನು ನೋಡ್ಬೋದು, ಬಟ್ ಫಿಲ್ಮ್ಸನ್ನು ನೋಡಲೂಬಹುದು, ಕೇಳಬಹುದು. ಹಾಗೆ ಸರಿಯಾದ ಉತ್ತರ ಫಿಲ್ಮ್ಸ್. ಧನ್ಯವಾದಗಳು.